ಮೊದಲನೇದಾಗಿ ನೀವು ಕಳೆದ ಕೆಲವು ವಿಡಿಯೋಗಳಿಗೆ ಕೊಡ್ತಿರೋ ಅಂಥ ರೀಚ್ ಖುಷಿ ಕೊಡುತ್ತೆ. ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ. ಆದರೆ ನಮ್ಮ ಡೇಟಾ ಪ್ರಕಾರ ವಿಡಿಯೋಗಳನ್ನ ನೋಡಿರೋರಲ್ಲಿ ಬರೀ 4% ವ್ಯೂವರ್ಗಳು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಈ ರಿವ್ಯೂನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇವತ್ತಿನ ಚಿತ್ರ ವಿಜಯ್ ಕಾರ್ತಿಕೇಯಸ್ ಮ್ಯಾಕ್ಸ್. KD ಕತೆಗಳಿಗೆ ಸ್ವಾಗತ. ಇದು ನಿಮ್ನ ತಲುಪೋ ದಾರಿಯ 8ನೇ ಹೆಜ್ಜೆ. ಪ್ಲಾಟ್: ಅರ್ಜುನ್ ಮಹಾಕ್ಷಯ್ AKA ಮ್ಯಾಕ್ಸ್ ತನ್ನ ಪೊಲೀಸ್ ವೃತ್ತಿ ಜೀವನದ ಇನ್ನೊಂದು ಸಸ್ಪೆನ್ಷನ್ ಮುಗಿಸ್ಕೊಂಡು ಡ್ಯೂಟಿಗೆ ರಿಪೋರ್ಟ್ ಆಗೋಕ್ಕೆ ಬರೋ ದಾರಿಯಲ್ಲಿ ನಡೆಯೋ ಕೆಲವು ಘಟನೆಗಳು ಅವನನ್ನು 2 ಮಿನಿಸ್ಟರ್ ಮಕ್ಕಳನ್ನು ಅರೆಸ್ಟ್ ಮಾಡೋ ಹಾಗೆ ಮಾಡುತ್ತೆ. ಇದಾದಮೇಲೆ ಕಾಂಪ್ಲಿಕೇಟ್ ಆಗ್ತಾ ಹೋಗುವಂಥ ಸಿಚುವೇಶನ್ಗಳಿಂದ ಮ್ಯಾಕ್ಸ್ ಹಾಗೂ ಆತನ ಸಿಬ್ಬಂದಿ ಈಚೆ ಬರ್ತಾರ ಅನ್ನೋದು ಫಿಲ್ಮ್ನ ಪ್ಲಾಟ್. ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ವಿಚಾರಕ್ಕೆ ಬಂದರೆ ಪೂರ್ತಿ ಕತೆ ನಡೆಯೋದು ಒಂದು ರಾತ್ರಿಯಲ್ಲಿ. ಅದರಲ್ಲೂ ಟು ಬಿ ಮೋರ್ ಸ್ಪೆಸಿಫಿಕ್ 7:10 PM ಇಂದ 5 AM ಆಫ್ ದಿ ನೆಕ್ಸ್ಟ್ ಡೇಸ್ ಮಾರ್ನಿಂಗ್. ಫಿಲ್ಮ್ ಲಿಮಿಟೆಡ್ ಲೊಕೇಶನ್ಗಳಲ್ಲಿ ಶೂಟ್ ಆಗಿದ್ರು, ಆಫ್ ವಿಚ್ ಸಬರ್ಬನ್ ಪೊಲೀಸ್ ಸ್ಟೇಷನ್ ಸೆಟ್ ಬೀಯಿಂಗ್ ದ ಮೇಜರ್ ಒನ್ ಹೋಲ್ಡ್ಸ್ ಟೈಟ್ ಇನ್ ಮೆಜಾರಿಟಿ ಆಫ್ ಸೀಕ್ವೆನ್ಸಸ್ ಥ್ರೂ ಇಟ್ಸ್ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ. ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರನ ಸುದೀಪ್ ಅವರು ಒಪ್ಕೊಂಡಿರೋದಕ್ಕೆ ಹಾಗೂ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಅಭಿನಂದನೆಗಳು. ಫಿಲ್ಮ್ನ ಪಾಸಿಟಿವ್ಸ್ ವಿಚಾರಕ್ಕೆ ಬಂದರೆ ಮ್ಯಾಕ್ಸ್ AKA ಕಿಚ್ಚ ಸುದೀಪ್ ಅವರೇ ಲಿಸ್ಟಲ್ಲಿ ಮೊದಲನೇ ಎಲಿಮೆಂಟ್ ಆಗ್ತಾರೆ. ಬೇರೆ ಯಾರ ಮೇಲೂ ಗಮನ ಜಾರದೇ ಇರೋ ರೀತಿ ಪೂರ್ತಿ ಚಿತ್ರನ ಅವರ ಸ್ಕ್ರೀನ್ ಪ್ರೆಸೆನ್ಸಿಂದ ಆವರಿಸ್ಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಅದರಲ್ಲೂ ಈ ಪರ್ಟಿಕ್ಯುಲರ್ ಆ್ಯಂಗ್ರಿ ಕಾಪ್ನ ಪರ್ಫಾರ್ಮ್ ಮಾಡಿರೋ ರೀತಿ, ಎಲ್ಲೂ ಪರ್ಫಾರ್ಮೆನ್ಸಲ್ಲಿ ಓವರ್ ಸ್ಟೆಪ್ ಅಥವಾ ಅಂಡರ್ ಸ್ಟೆಪ್ ಮಾಡದೇ ಇರೋದು ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಹಿ ಹ್ಯಾಸ್ ಪುಲ್ಡ್ ಇಟ್ ಆಫ್ ವಿತ್ ಈಸ್ ಅಂದರೆ ತಪ್ಪಾಗಲ್ಲ. ಪಾಸಿಟಿವ್ಗಳ ಲಿಸ್ಟ್ಗೆ ಸೇರೋ ಇನ್ನೊಂದು ಎಲಿಮೆಂಟ್ ಅಂದರೆ ಕ್ಯಾರೆಕ್ಟರೈಸೇಷನ್ಗಳು ಮತ್ತು ಅದಕ್ಕೆ ಕೊಟ್ಟಿರೋ ಅಂಥ ಡೆಪ್ತ್. ರಾವಣನ್ ರೂಪ ಗಣಿಗೆ ಒಳ್ಳೆ ಪಾತ್ರಗಳು ಸಿಕ್ಕಿವೆ ಹಾಗೂ ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಉಗ್ರಂ ಮಂಜು ಅವರಿಗೆ ಒಳ್ಳೆ ಪಾತ್ರ ಸಿಕ್ಕಿರೋದು ಹಾಗೂ ಕ್ರೈಮ್ ಇನ್ಸ್ಪೆಕ್ಟರ್ ಪಾತ್ರಕ್ಕೆ ಒಂದು ಫೀಮೇಲ್ ಲೀಡ್ನ ಪ್ಲ್ಯಾಂಟ್ ಮಾಡಿದ್ದು ನೋಡಿ ಖುಷಿ ಆಯಿತು. ಅದಾದಮೇಲೆ ಪ್ರಾಕ್ಟಿಕಲ್ ಆಗಿ ಪ್ಲ್ಯಾನ್ ಮಾಡೋ ಅಂಥ ಸೀಕ್ವೆನ್ಸ್ಗಳು, ಫಸ್ಟ್ ಏಡ್ ಬಾಕ್ಸಲ್ಲಿರೋ ಅಂಥ ಐಟಮ್, ಒಳ್ಳೆ ಇಂಟರ್ವಲ್ ಬ್ಲಾಕ್, ಬಿಟ್ಟು ಕಳಿಸಿದ್ದೀನಿ ಅಂದರೆ ಕಮಿಷ್ನರ್ ಆಗಿ ನಾನಲ್ಲ, ಹೊಸ ಟ್ರೈನಿಗಳೇ ನಂಬಲ್ಲ ಅನ್ನೋದು, ಮತ್ತು ಎಷ್ಟು ದಮ್ ಹೋಗಿದೆ ಅನ್ನೋದ್ರ ಮೇಲೆ ಸೀನ್ನ ಇಂಟೆನ್ಸಿಟಿನ ಎಕ್ಸ್ಪ್ಲೈನ್ ಮಾಡೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ ಮೋಸ್ಟ್ ಆಫ್ ದಿ ಪ್ಲೇಸಸ್ ಆ್ಯಂಡ್ ಆ ಮ್ಯಾಕ್ಸಿಮಮ್ ಮಾಸ್ ಹಾಡು. ದೇವ್ರೆ, ಇಡೀ ಥಿಯೇಟ್ರೇ ಸ್ಟೇಡಿಯಂ ಆಗೋ ಥರ ವರ್ಕ್ ಆಯಿತು. ಇನ್ನು ನೆಗೆಟಿವ್ಸ್ ವಿಚಾರಕ್ಕೆ ಬಂದರೆ ಲಿಮಿಟೆಡ್ ಲೊಕೇಶನ್ಸ್ ಮತ್ತು ಕ್ಯಾರೆಕ್ಟರ್ಗಳ ಜೊತೆನೇ ಚಿತ್ರ ಸಾಗೋದ್ರಿಂದ ಕೆಲವು ಕಡೆ ಮೊನೋಟನಸ್ ಅನಿಸುತ್ತೆ. ಹಾಗೆ ಫಿಲ್ಮ್ ಹ್ಯಾಸ್ ಬೀನ್ ಹೆವಿಲಿ ಲೋಡೆಡ್ ವಿತ್ ಆ್ಯಕ್ಷನ್. ಇದರಿಂದ ಫ್ಯಾಮಿಲಿ ಆಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಫಿಲಿಮಲ್ಲಿ ಮ್ಯಾಕ್ಸ್ ಎಷ್ಟು ಜನಕ್ಕೆ ಹೊಡಿತಾನೆ ಅಂದರೆ ಅದು ಲೆಕ್ಕ ಹಾಕ್ಲಿಕ್ಕಾಗಲ್ಲ ಬ್ರದರ್. ಒಟ್ಟಾರೆ ಹೇಳೋದಾದರೆ ಫಿಲ್ಮ್ನ ಔಟ್ಪುಟ್ ಅಲಾಂಗ್ ವಿತ್ ಇಟ್ಸ್ ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿದೆ. ಒಬ್ಬ ಸ್ಟಾರ್ ಹೀರೋನ ಇಟ್ಕೊಂಡು ಒಂದೊಳ್ಳೆ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ವಿಚ್ ಎಂಡ್ಸ್ ಆನ್ ಅ ಗುಡ್ ನೋಟ್ ಕೊಟ್ಟಿರೋ ಅಂಥ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರಿಗೆ ಅಭಿನಂದನೆಗಳು. ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ನ ನೀವೆಲ್ಲರೂ